Yes, let's go for one more big update. ಡಿಜಿಟಲ್ ಲೂಟ್ನಲ್ಲಿ ಡಬಲ್ ಡ್ರಾಮಾ. ಉತ್ತರ ಪ್ರದೇಶದಲ್ಲಿ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ಗೆ ಡಿಜಿಟಲ್ ಲೂಟ್ ಅಂತ ಇದೆ. ಯಾರು? ಇದೇ ಕಾಂಗ್ರೆಸ್ನವರು. ಹಾಗಾದ್ರೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ನಲ್ಲಿ ಕಾಂಗ್ರೆಸ್ ಎತ್ತಿದ್ದೆಷ್ಟು? ಸಿದ್ದರಾಮಯ್ಯನವರ ಸರ್ಕಾರದ ಇಂಧನ ಇಲಾಖೆಯಲ್ಲಿ ಡಿಜಿಟಲ್ ಲೂಟ್ ಆಗ್ತಾ ಇಲ್ವಾ? ಖಂಡಿತ ಆಗ್ತಾ ಇದೆ. ಕೆಜೆ ಜಾರ್ಜ್ ಲೂಟ್ ಮಾಡ್ತಾ ಇಲ್ವಾ? ಯಾರು? ಹೈಕಮಾಂಡ್ನ ಆಪ್ತ, ಸಿದ್ದರಾಮಯ್ಯನವರ ಪರಮಾಪ್ತ. ಕಾಂಗ್ರೆಸ್ ನಾಯಕರಿಗೆ ಉತ್ತರ ಪ್ರದೇಶದಲ್ಲಿ ಒಂದು ಮುಖ, ಕರ್ನಾಟಕಕ್ಕೆ ಮತ್ತೊಂದು ಮುಖ. ಯಾಕಂದ್ರೆ ಬಹುಮುಖ ಪ್ರತಿಭೆ ಆಗಿದೆ ಈಗ ಕಾಂಗ್ರೆಸ್. ಮಲ್ಟಿ ಟ್ಯಾಲೆಂಟೆಡ್ ಅಂತೀವಲ್ಲ, ಬಹುಮುಖ ಪ್ರತಿಭೆ. ಹಾಗೆ ಕಾಂಗ್ರೆಸ್ಗೆ ಬಹುಮುಖ ಪ್ರತಿಭೆ ಇದೆ. ಹೈಕಮಾಂಡ್ ಆಪ್ತ, ಸಿದ್ದು ಪರಮಾಪ್ತ. ಕೆಜೆ ಜಾರ್ಜ್ ಅವರು ಸೈಲೆಂಟ್ ಆಗಿ ಈ ಸ್ಮಾರ್ಟ್ ಮೀಟರ್ಗೆ ಅವ್ರದ್ದೇ ಆದಂಥ ಒಂದು ರೂಪುರೇಷೆ ಕೊಡ್ತಾ ಇದ್ದಾರೆ. ಆ ಸ್ಕ್ಯಾಮ್ಗೆ ಕ್ಯಾಮೇ ಇಲ್ವಾ ಅಂತಿದ್ದಾರೆ. ಅಲ್ಲ ರೀ, ನಿಮಗೆ ಈ ಭ್ರಷ್ಟಾಚಾರ ನಿಮಗೆ ಯಾರಿಗೂ ಹೊಸ್ತಲ್ಲ. ರಾಜಕಾರಣಿಗಳಿಗೆ, ಬರೀ ರಾಜಕಾರಣಿಗಳಿಗಲ್ಲ, ಸಮಾಜದ ಎಲ್ಲ ವರ್ಗಗಳಲ್ಲೂ, ಎಲ್ಲ ಇಲಾಖೆಗಳಲ್ಲೂ ಕೂಡ ಇದು ಪ್ರಡಂಭೂತವಾಗಿ ಪರಿಣಮಿಸಿದೆ. ಕರಪ್ಷನ್, ನೋ ಡೌಟ್ ಅಬೌಟ್ ಇಟ್. ಸಂತೋಷ್ ಹೆಗಡೆ ಅವರು, ಮಾಜಿ ಲೋಕಾಯುಕ್ತರು, ಅವರು ಎಷ್ಟು ಶ್ರಮಿಸಿದ್ರು ಕೂಡ ಅವರು ಬಹಳ ನಿರಾಯಾಸವಾಗಿ ಹೇಳ್ತಾ ಇದ್ರು, ಈ ಸರ್ಕಾರಗಳು, ಈ ಪಕ್ಷಗಳು, ಅದು ಪ್ರಾದೇಶಿಕ ಪಕ್ಷ ಇರ್ಬೋದು, ರಾಷ್ಟ್ರೀಯ ಪಕ್ಷ ಇರ್ಬೋದು, ಯಾವುದೇ ಇರ್ಬೋದು, ಈ ಪ್ರಡಂಭೂತ ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ ನನ್ನ ಅನುಭವದಲ್ಲಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಹೀಗಾಗಿ ಈ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡೋದಕ್ಕಿಂತ ಹೆಚ್ಚಾಗಿ, ಇರಾಡಿಕೇಟ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಏನಾದರೂ ಎಫರ್ಟ್ ಹಾಕ್ಬೋದಾ ಅನ್ನುವ ನಿಟ್ಟಿನಲ್ಲಿ ಒಂದು ಅವೇಕನಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಸುದ್ದಿನ ನಿಮ್ಮ ಮುಂದೆ ನಾವು ಬಿತ್ತರಿಸ್ತಾ ಇದ್ದೇವೆ. ಎಸ್, ಒಟ್ಟಿನಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರಾ? ಹಾಗಾಗಿ ಏನು ಸ್ಟ್ಯಾಂಡರ್ಡ್ ತೆಗೆದುಕೊಳ್ತಾರೆ, ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡೋಣ. 2028ಕ್ಕೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರಿಂದಲೇ ಕಾಂಗ್ರೆಸ್ಗೆ ಪಾಠ ಆಗುತ್ತಾ? ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ನಲ್ಲಿಯೇ ಬಯಲಾಗಿದೆ ಹಕೀಕತ್ತು. ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಅಂತ ಗೊತ್ತಾಗಿದೆ. ಉತ್ತರ ಪ್ರದೇಶದಲ್ಲಿ ಮಾತ್ರ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ಜನವಿರೋಧಿ ಪ್ರಾಜೆಕ್ಟು. ಕರ್ನಾಟಕದಲ್ಲಿ ಜನರಿಗೆ ಬಹಳ ಅನುಕೂಲವಾಗುವಂತ ಪ್ರಾಜೆಕ್ಟು. ಉತ್ತರ ಪ್ರದೇಶದಲ್ಲಿ ಮಾತ್ರ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ಜನವಿರೋಧಿ. ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಮಾಡಿರೋ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ಜನಪರವಂತೆ. ಏನ್ರಿ ಲಾಜಿಕ್ ಇದು? ನಿಜ ಅಲ್ವಾ? ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು, ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ನಡೆ ಮೇಲೆ ಜನಕ್ಕೆ ಕ್ಲಾರಿಟಿ ಇದೆ, ಸರಿ ಇಲ್ಲ ಇದು ಅಂತೇಳಿ. 2028ರ ಚುನಾವಣೆಯಲ್ಲಿ ನಿರ್ಣಾಯಕ ಜನರೇಷನ್ ಝಿ, ಇವತ್ತಿನ ಯುವ ಪೀಳಿಗೆ, ಫಸ್ಟ್ ಟೈಮ್ ವೋಟರ್ಸ್, ಕಾಂಗ್ರೆಸ್ಗೆ ಪಾಠ ಕಲಿಸೋದು ಪಕ್ಕಾನಾ? ಬೇರೆ ರಾಜ್ಯಗಳಂತೆ ಕರ್ನಾಟಕದಲ್ಲೂ 2028ರಲ್ಲಿ ಕಾಂಗ್ರೆಸ್ ಆಡಳಿತ ಮುಕ್ತ ಆಗುತ್ತಾ ಅನ್ನುವ ಮಾತುಗಳು ಜನರಿಂದ ಬರ್ತಾ ಇದೆ. ಅಂಡರ್ ಕರೆಂಟ್ ಅಂತ ಹೇಳ್ತೀವಲ್ಲ, ಹಾಗೆ ಎಲ್ಲ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇಲ್ಲ. ಈಗ ಕಾಂಗ್ರೆಸ್ ನಾಯಕರಿಗೆ ಈ ಮಾತನ್ನು ಹೇಳಿ ನೋಡೋಣ, ಒಪ್ಕೊಂಡ್ಬಿಡ್ತಾರಾ? ಅವ್ರಿಗೆ ಮನಸ್ಸಲ್ಲಿ ಗೊತ್ತಿರ್ಬೋದು, ಆದರೆ ಹೆಂಗೆ ವಾದ ಮಾಡ್ತಾರೆ ಗೊತ್ತಲ್ಲ ನಿಮಗೆ. ಡಿಬೇಟ್ಗಳಲ್ಲಿ ನೋಡಿರ್ತೀರಿ ನೀವು, ಯಾವುದನ್ನು ಒಪ್ಕೊಳ್ಳಲ್ಲ. ಎಲ್ಲರೂ ಸರ್ವಸಂಪನ್ನರು.